ತನಿಖೆಗೆ ನೀಡಿದ್ದ ಹೈಕೋರ್ಟ್ ತಡೆ ತೆರವಾಗಿದೆ. ತಿಮರೋಡಿ, ಮಠಣ್ಣವರ್, ಜಯಂತ್ ಮತ್ತು ವಿಠಲ್ ಗೌಡ ಸಲ್ಲಿಸಿದ್ದ ಅರ್ಜಿ. ಧರ್ಮಸ್ಥಳ ಕೇಸ್ ಎಸ್ಐಟಿ ತನಿಖೆಗೆ ನೀಡಿದ್ದ ಹೈಕೋರ್ಟ್ ತಡೆ ತೆರವು. ತಿಮರೋಡಿ, ಮಠಣ್ಣವರ್, ಜಯಂತ್ ಮತ್ತು ವಿಠಲ್ ಗೌಡ ಸಲ್ಲಿಸಿದ್ದಂತ ಅರ್ಜಿ ಕಳೆದ ಬಾರಿ ವಿಚಾರಣೆ ವೇಳೆ ನೀಡಿದ್ದ ತಡೆಯನ್ನ ತೆರವು ಮಾಡಿದೆ ಹೈಕೋರ್ಟ್. ಬಂಧನ ಭೀತಿಯಿಂದ ತನಿಖೆಗೆ ತಡೆ ನೀಡುವಂತೆ ಗ್ಯಾಂಗ್ ಅರ್ಜಿಯನ್ನ ಸಲ್ಲಿಸಿತ್ತು. ತಾವೇ ಕೊಟ್ಟ ದೂರಿನ ಕೇಸ್ ತನಿಖೆಗೆ ತಡೆ ಕೋರಿತ್ತು ಬುರುಡೆ ಗ್ಯಾಂಗ್. ತನಿಖೆಗೆ ನೀಡಿದ್ದ ತಡೆ ತೆರವಾಗಿದೆ. ಈಗ ಮತ್ತೆ ಆರಂಭವಾಗಲಿದೆ ಎಸ್ಐಟಿ ತನಿಖೆ. ಧರ್ಮಸ್ಥಳ ಪ್ರಕರಣದಲ್ಲಿ ಬುರುಡೆ ಗ್ಯಾಂಗ್ ಕೊಟ್ಟಿದ್ದಂತಹ ದೂರು, ಆ ದೂರಿನ ಆಧಾರದ ಮೇಲೆ ಎಸ್ಐಟಿ ತನಿಖೆ ಕೂಡ ನಡೀತಾ ಇತ್ತು. ಆದ್ರೆ ಅದಕ್ಕೆ ಬುರುಡೆ ಗ್ಯಾಂಗ್ ತಡೆ ಕೋರಿತ್ತು. ಎಸ್ಐಟಿ ತನಿಖೆಗೆ ನೀಡಿದ್ದ ತಡೆಯನ್ನ ತೆರವು ಮಾಡಲಾಗಿದೆ. ತಿಮರೋಡಿ, ಮಠಣ್ಣವರ್, ಜಯಂತ್ ಸಲ್ಲಿಸಿದ್ದಂತ ಅರ್ಜಿ, ಬಂಧನ ಭೀತಿಯಿಂದ ತನಿಖೆಗೆ ತಡೆ ನೀಡಬೇಕು ಅಂತ ಗ್ಯಾಂಗ್ ಅರ್ಜಿಯನ್ನ ಸಲ್ಲಿಸಿದೆ. ಈಗ ತಡೆ ತೆರವಾಗಿದೆ. ಮತ್ತೆ ಎಸ್ಐಟಿ ತನಿಖೆಯ ಬಿಸಿ ತಟ್ಟಲಿದೆ. ತನಿಖೆ ಆರಂಭ ಆಗತ್ತೆ. ಈಗ ಧರ್ಮಸ್ಥಳ ಪ್ರಕರಣದಲ್ಲಿ ಬುರುಡೆ ಗ್ಯಾಂಗಿಗೆ ಸಂಕಷ್ಟ ಬಂದೊದಗಿದೆ. ಅರೆಸ್ಟ್ ಆಗ್ತೀವಿ ಅನ್ನೋ ಭೀತಿಯಿಂದ ಅರ್ಜಿಯನ್ನ ಸಲ್ಲಿಸಿದೆ. ಎಸ್ಐಟಿ ತನಿಖೆಗೆ ತಡೆ ಕೋರಿ ಅರ್ಜಿದಾರರು ತನಿಖೆಗೆ ತಡೆ ಕೋರಿಲ್ಲ, ನೋಟಿಸ್ಗೆ ತಡೆ ಕೋರಿದ್ದಾರೆ. ಎಸ್ಐಟಿ ತನಿಖೆ ಚೆನ್ನಾಗಿದೆ ಎಂದವರಿಂದಲೇ ಹೈಕೋರ್ಟ್ಗೆ ಅರ್ಜಿ ಹಾಕಿತ್ತು. ಸರ್ಕಾರದ ಪರ ವಕೀಲ ಬಿಎನ್ ಜಗದೀಶ್ ಹೈಕೋರ್ಟ್ನಲ್ಲಿ ವಾದ ಮಾಡಿದ್ರು. ಧರ್ಮಸ್ಥಳ ಪ್ರಕರಣದಲ್ಲಿ ಇಡೀ ಬುರುಡೆ ಗ್ಯಾಂಗ್ ಯಾವ ರೀತಿ ಪ್ಲಾನ್ ಅನ್ನ ಇಂಪ್ಲಿಮೆಂಟ್ ಮಾಡ್ತು ಅನ್ನೋದನ್ನ ಡೇ ಒನ್ ನಿಂದ ನೋಡಿ. ಧರ್ಮಸ್ಥಳದ ಸುತ್ತ ಶವಗಳನ್ನ ಹೂಳಲಾಗಿದೆ, ನೂರಾರು ಶವಗಳಿದೆ ಅಂತ ಹೇಳಿ ಒಂದಷ್ಟು ಸ್ಥಳವನ್ನ ಕೂಡ ಮಾಸ್ಕ್ ಮ್ಯಾನ್ ಗುರುತು ಮಾಡಿದ ಚಿನ್ನಯ್ಯ. ಅಲ್ಲಿ ಕಾರ್ಯಾಚರಣೆ ನಡೀತು, ಅಲ್ಲಿ ಸಿಕ್ಕಿದ್ದು ಏನು ಅನ್ನೋದು ಕೂಡ ಗೊತ್ತಿದೆ. ಅದಾದ ನಂತರ ತನಿಖೆ ಜೋರಾಯಿತು, ವಿಚಾರಣೆ ನಡೀತು. ಆದ್ರೆ ಬಂಧನದ ಭೀತಿಯಿಂದ ತಾವೇ ಕೊಟ್ಟ ದೂರು, ಅದರ ಆಧಾರದ ಮೇಲೆ ಎಸ್ಐಟಿ ನಡೆಸ್ತಾ ಇದ್ದ ತನಿಖೆಗೆ ತಡೆ ಕೋರಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ತಾವೇ ಕೊಟ್ಟ ದೂರು, ಅದರ ಆಧಾರದ ಮೇಲೆ ನಡೀತಾ ಇದ್ದಂತ ಎಸ್ಐಟಿ ತನಿಖೆ, ಬಂಧನದ ಭೀತಿಯಿಂದ ಅದಕ್ಕೆ ತಡೆ ಕೋರಿ ಸಲ್ಲಿಸಿದ್ದಂತಹ ಅರ್ಜಿ. ಸೊ ಈಗ ತಡೆ ತೆರವಾಗಿದೆ. ಮತ್ತೆ ಎಸ್ಐಟಿ ತನಿಖೆಯ ಬಿಸಿ ಗ್ಯಾಂಗಿಗಂತೂ ತಟ್ಟತ್ತೆ. ಏನಾಯ್ತು ಕೋರ್ಟ್ ಅಲ್ಲಿ ಇದ್ರ ಬಗ್ಗೆ? ಖಂಡಿತ ಶ್ವೇತಾ, ಅಂದ್ರೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ, ಸಾವಿರಾರು ಶವಗಳನ್ನ ಊತಿಟ್ಟಿದ್ದಾರೆ ಅನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ನಲ್ಲಿ 39/2025 ಒಂದು ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಮಾಡ್ತಿದೆ. ಈ ತನಿಖೆಗೆ ಕಳೆದ ವಾರ ನಡೆದ ವಿಚಾರಣೆ ಸಂದರ್ಭದಲ್ಲಿ ಹೈಕೋರ್ಟ್ ಒಂದು ತಡೆಯನ್ನ ನೀಡಿತ್ತು. ಆದ್ರೆ ಇವತ್ತು ಅದೇ ಹೈಕೋರ್ಟ್ ತಡೆಯನ್ನ ತೆರವು ಮಾಡಿರುವಂತಹದ್ದು. ಅಂದ್ರೆ ಇದಕ್ಕೆ ಕಾರಣ ಇವತ್ತು ಸರ್ಕಾರಿ ಪರ ವಕೀಲರಾದ ಬಿಎನ್ ಜಗದೀಶ್ ಅವರ ವಾದ. ಯಾಕೆಂದ್ರೆ ಇದೇ ಅರ್ಜಿದಾರರು ಬಂದು ತನಿಖೆ ಚೆನ್ನಾಗಿ ನಡೀತಾ ಇದೆ ಅನ್ನುವಂಥದ್ದು ಹೇಳಿಕೆಯನ್ನ ಕೊಟ್ಟಿದ್ರು. ಮತ್ತೆ ಇದೇ ಅರ್ಜಿದಾರರು ಅಂದ್ರೆ ತಿಮ್ಮಾರೂಡಿ ಆಗ್ಲಿ, ಗಿರೀಶ್ ಆಗ್ಲಿ, ಜಯಂತ್ ಮತ್ತೆ ವಿಠಲ್ ಗೌಡ ಅವರು ಇವರೇ ಒತ್ತಾಯದ ಮೇರೆಗೆ ಇವರಿಂದನೇ ಈ ಒಂದು ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು. ತನಿಖೆ ಅದ್ಭುತವಾಗಿ ನಡೀತಾ ಇದೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಂತವ್ರು ಈಗ ಬಂದು ಸೆಕ್ಷನ್ 35 ಅಡಿ ಒಂದು ಏನು ನೋಟಿಸ್ ಅನ್ನ ಕೊಟ್ಟ ತಕ್ಷಣ ಅವರಿಗೆ ಎಲ್ಲ ಒಂದ್ ಕಡೆ ಭಯ ಶುರುವಾಗಿರೋದ್ರಿಂದ ಈ ರೀತಿಯಾಗಿ ತಡೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಅರ್ಜಿದಾರರು ಅವರಿಗೆ ನೀಡಿರುವಂತ ನೋಟಿಸ್ಗೆ ಮಾತ್ರ ತಡೆಯನ್ನ ಕೇಳ್ತಿದ್ದಾರೆ ಹೊರತು ಇಡೀ ತನಿಖೆಗೆಲ್ಲ. ಹಾಗಾಗಿ ತನಿಖೆ ಮುಂದುವರಿಬೇಕು ಅನ್ನುವಂಥದ್ದು. ಮತ್ತೆ ತನಿಖೆಯ ಒಂದಷ್ಟು ಅಂಶಗಳನ್ನು ಕೂಡ ಸರ್ಕಾರಿ ಪರ ವಕೀಲರು ನ್ಯಾಯಾಲಯಕ್ಕೆ ನೀಡುವ ಮೂಲಕ ಈ ತನಿಖೆಯನ್ನ ಯಾಕೆ ಮುಂದುವರಿಸಬೇಕು ಅನ್ನುವಂತ ವಿಚಾರವನ್ನ ಕನ್ವಿನ್ಸ್ ಮಾಡುವಂತ ಪ್ರಯತ್ನಗಳನ್ನ ಮಾಡಿದ್ರು. ಸೊ ಈ ಸಂದರ್ಭದಲ್ಲಿ ನ್ಯಾಯಪೀಠ ಅರ್ಜಿದಾರರಿಗೆ ಹರಾಸ್ ಮಾಡಬಾರದು, ಕಿರುಕುಳವನ್ನ ಕೊಡಬಾರದು ಅನ್ನೋದು. ಅಂದ್ರೆ ಅದರ ಅರ್ಥ ಅವ್ರನ್ನ ಕರೆಸಿ ಕೂರಿಸುವಂತದ್ದು, ಅಂದ್ರೆ ಫಿಸಿಕಲಿ ಅವ್ರಿಗೆ ಅಸಾಲ್ಟ್ ಮಾಡುವಂತದ್ದು, ಇಂಥದನ್ನ ಮಾಡಬಾರದು ಅನ್ನುವಂತ ಒಂದು ಸೂಚನೆಯ ಕೊಟ್ಟು ಆ ಮೂಲಕ
ತನಿಖೆಗಿದ್ದಂತ ತಡೆಯನ್ನು ತೆರವು ಮಾಡಿರುವಂತದ್ದು. ಮತ್ತೆ ಈ ಸಂದರ್ಭದಲ್ಲಿ ತನಿಖಾಧಿಕಾರಿಗಳಿಗೆ SITಯ ತನಿಖಾಧಿಕಾರಿಗಳಿಗೆ ಈ ಅರ್ಜಿದಾರರ ವಿರುದ್ಧ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳುವಂತದ್ದಾಗಲಿ ಅಂದ್ರೆ ಬಂಧನ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಸಂಪೂರ್ಣವಾದ ಅಧಿಕಾರ ಈ ಮಟ್ಟದಲ್ಲಿ ಇರುವಂತದ್ದು. ಹಾಗಾಗಿ ಈಗ ಹೈಕೋರ್ಟ್ ಏನೋ ಒಂದು ತಡೆಯನ್ನ ನೀಡಿತ್ತು, ಆ ತಡೆ ತೆರವಾದ ನಂತರ ಇದೇ ಅರ್ಜಿದಾರರಿಗೆ ತಿಮ್ಮಾರೋಡಿ ಆಗ್ಲಿ, ಗಿರೀಶ್ ಮಟ್ಟಣ್ಣ ಅವರಾಗ್ಲಿ, ಜಯಂತ್ ಮತ್ತೆ ವಿಠಲ ಗೌಡ ಅವರಿಗೆ ಈಗ ಸದ್ಯಕ್ಕೆ ಬಂಧನದ ಭೀತಿ ಎದುರಾಗಿರುವಂತದ್ದು. ಯಾಕೆಂದ್ರೆ ಈ ಧರ್ಮಸ್ಥಳದಲ್ಲಿ ಚಿನ್ನಯ್ಯನನ್ನ ಕರ್ಕೊಂಡು ಬಂದು ಚಿನ್ನಯ್ಯನನ್ನ ಮುಂದಿಟ್ಕೊಂಡು ಆತನಿಂದ ಆರೋಪಗಳನ್ನ ಮಾಡಿಸಿ ಆತನಿಗೆ ಆಶ್ರಯ ಕೊಟ್ಟವ್ರು ಯಾರು, ಆತನ ಕರ್ಕೊಂಡು ಬಂದಂತವ್ರು ಯಾರು, ಅವರಿಂದ ಆತನಿಂದ ಹೇಳಿಕೆಯನ್ನ ಕೊಡಿಸಿದವರು ಯಾರು, ಇದೆಲ್ಲವೂ ಕೂಡ SITಯ ಒಂದು ತನಿಖೆಯಲ್ಲಿ ಬಂದಿರುವಂತದ್ದು. ಹಾಗಾಗಿ ಇಂತಹ ಅರ್ಜಿದಾರ ಅಂದ್ರೆ ಇಂತಹವರ ವಿರುದ್ಧ SITಗೆ ಯಾವಾಗ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗುತ್ತಾ ಆಗ ಇವರೆಲ್ಲ ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ ಅಲ್ಲಿ ಆರಂಭಿಕವಾಗಿ ಅವರಿಗೆ ತಡೆ ಸಿಕ್ಕರು ಕೂಡ ಈಗ ತಡೆ ತೆರವಾಗಿರೋದ್ರಿಂದ SIT ಯಾವ ರೀತಿ ಅಂತ ಕ್ರಮವನ್ನ ಈ 4 ವಿರುದ್ಧ ಮತ್ತೆ ಈ ಒಂದು ಷಡ್ಯಂತ್ರದಿಂದ ಬುರ್ಡೆ ಗ್ಯಾಂಗ್ನ ಷಡ್ಯಂತ್ರದ ಯಾರಿದ್ದಾರೆ ಅವರ ವಿರುದ್ಧ ಏನ್ ಕ್ರಮವನ್ನು ತೆಗೆದುಕೊಳ್ಳುತ್ತೀರ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂತಹದ್ದು. ಶ್ವೇತಾ. ಎಸ್, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.